ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ತರಗತಿಯಲ್ಲಿ ನಾವು ಪೆನಿನ್ಸುಲರ್ ಪ್ಲೇಟು ಆಫ್ ಇಂಡಿಯಾದ ಬಗ್ಗೆ ನೋಡೋಣ. ಪರ್ಯಾಯ ಪ್ರಸ್ಥಭೂಮಿ. ಈ ಹಿಂದೆ ಯಾರು ನನ್ನ ಪ್ರೀವಿಯಸ್ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಲ್ವೋ ಅವರು ಈ ಕೆಳಗೆ ನೀಡಿರ್ತಕ್ಕಂತಹ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ನೀಡಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋ ಆದ ನಂತರ ಈ ಪಾರ್ಟ್ 4 ವಿಡಿಯೋನ ಕಂಟಿನ್ಯೂ ಮಾಡಿ. ಲೆಟ್ಸ್ ಬಿಗಿನ್ ದಿ ಕ್ಲಾಸ್. ಪರ್ಯಾಯ ಪ್ರಸ್ಥಭೂಮಿ. ಇಲ್ಲಿ ನೋಡಿ, ಇಂಡಿಯಾ ಮ್ಯಾಪ್ ಇಲ್ಲಿದೆ ನೋಡಿ. ಈ ಪರ್ಯಾಯ ಪ್ರಸ್ಥಭೂಮಿ ಅಂತಂತಂದ್ರೆ ದಕ್ಷಿಣದ ಭಾರತದ ನಕಾಶೆಯಲ್ಲಿರ್ತಕ್ಕಂತಹ ಮಧ್ಯಭಾಗದಿಂದ ದಕ್ಷಿಣಕ್ಕೆ ಇರತಕ್ಕಂತಹ ಒಂದು ಪ್ರದೇಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಏನಾಗಿರ್ತದ, ಪರ್ಯಾಯ ಪ್ರಸ್ಥಭೂಮಿ ಅಂತಂತಂದ್ರೆ ಒಂದಿಷ್ಟು ಪ್ರದೇಶಗಳು ಏರು ತಗ್ಗಿನಿಂದ ಕೂಡಿರ್ತವ. ಏನು, ಫ್ಲಾಟ್ ಆಗಿ ಮತ್ತೆ ಏರು ತಗ್ಗಿಲಿಂದ ಇಲ್ಲಿರ್ತಕ್ಕಂತಹ ಒಂದು ಭೂಮಿ ಯಾವ ರೀತಿ ಇರ್ತದ ಅಂತಂದ್ರೆ ಅತಿ ಪುರಾತನ ಮತ್ತು ಅತಿ ವಿಸ್ತಾರವಾಗಿರ್ತಕ್ಕಂತಹ ಭೂಮಿ ಇಲ್ಲಿ ಕಂಡು ಬರ್ತದೆ. ಇದು ಪರ್ಯಾಯ ಪ್ರಸ್ಥಭೂಮಿ ಇದೆಯಲ್ಲ, ಇದು 3 ಕಡೆಯಿಂದ ಏನಾಗಿರ್ತದ, ಜಲದಿಂದ ಆವೃತವಾಗಿ ಗೊಂಡಿರ್ತದೆ ನೋಡಿ. ಅಂದ್ರೆ 3 ಭಾಗ ನೀರಿನಿಂದ ಒಳಗೊಂಡಿದ್ದು, 1 ಭಾಗ ಭೂಭಾಗದಿಂದ ಆವರಿಸಿಕೊಂಡಿರ್ತದ. ಸೊ ಇದಕ್ಕೆ ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತಂದು ಕರಿತೀವಿ. ಮೊದಲನೇ ಪಾಯಿಂಟ್ ಏನು, ಇದು ರೈಸ್ಡ್ ಲ್ಯಾಂಡ್ ದಟ್ ಈಸ್ ಫ್ಲಾಟ್ ಆನ್ ಟಾಪ್. ಅಂದ್ರೆ ಈ ಪ್ರದೇಶದಲ್ಲಿ ಒಂದಿಷ್ಟು ಪ್ರದೇಶಗಳು ಸಣ್ಣ ಸಣ್ಣದಾಗಿ ಎದ್ದು ನಿಂತಿರ್ತವ ಮತ್ತೆ ಫ್ಲಾಟ್ ಆಗಿ ಹರಡಿಕೆಯನ್ನು ಹೊಂದಿರ್ತವೆ. ನೆಕ್ಸ್ಟ್ ಪಾಯಿಂಟು, ಇವು ಅತಿ ಪುರಾತನ ಮತ್ತು ಅತಿ ವಿಸ್ತಾರವಾಗಿರ್ತಕ್ಕಂತಹ ಒಂದು ಭೂಮಿ ಆಗಿರ್ತದೆ. ಅಂದ್ರೆ ಅತ್ಯಂತ ಹಳೆಯ ಭೂಭಾಗವನ್ನು ಒಳಗೊಂಡಿದ್ದು ಮತ್ತು ಅತಿ ವಿಸ್ತಾರವಾಗಿ ಇವುಗಳು ಹರಡಿಕೊಂಡಿವೆ. ಮತ್ತೆ 3 ಕಡೆಯಿಂದ ಜಲವನ್ನು ಒಳಗೊಂಡಿರುವುದಕ್ಕೆ ನಾವೇನಂತ ಕರಿತೀವಿ, ಈ ಒಂದು ಪ್ರಸ್ಥಭೂಮಿ ಅಂತಂದು ಕರಿತೀವಿ ನಾವು. ಓಕೆ, ಇಲ್ಲಿ ನೋಡಿ, ಮ್ಯಾಪ್ ಮೂಲಕ ನಾವು ನೋಡೋಣ ಈ ಪರ್ಯಾಯ ಪ್ರಸ್ಥಭೂಮಿಗಳು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತಂದು. ಮೊದಲನೇದು ಮಾಳ್ವಾ ಪ್ರಸ್ಥಭೂಮಿ ಇಲ್ಲಿದೆ. ನೆಕ್ಸ್ಟ್ ಬುಂದೇಲಖಂಡ ಪ್ರಸ್ಥಭೂಮಿ, ಡೆಕ್ಕನ್ ಪ್ಲಾಟ್ಯೂ, ಕರ್ನಾಟಕದ ಪ್ರಸ್ಥಭೂಮಿ, ತೆಲಂಗಾಣ ಪ್ರಸ್ಥಭೂಮಿ, ದಂಡಕಾರಣ್ಯ ಪ್ರಸ್ಥಭೂಮಿ, ಛೋಟಾನಾಗ್ಪುರ್ ಪ್ರಸ್ಥಭೂಮಿ, ಶಿಲ್ಲಾಂಗ್ ಪ್ರಸ್ಥಭೂಮಿ. ಇವಿಷ್ಟು ಏನವೆ, ಇವು ಪ್ರಸ್ಥಭೂಮಿಗಳಿವೆ, ಭಾರತದಲ್ಲಿರ್ತಕ್ಕಂತಹ ಪ್ರಸ್ಥಭೂಮಿಗಳು. ಈ ಪ್ರಸ್ಥಭೂಮಿಗಳ ಬಗ್ಗೆ ನಾವು ಒಂದೊಂದಾಗಿ ನೋಡ್ಕೋತ ಹೋಗೋಣ. ಇವೆಲ್ಲಿ ಹುಡ್ತಾವ, ಇಲ್ಲಿರ್ತಕ್ಕಂತಹ ಪಾಸ್ಗಳಾಗಿರ್ಬೋದು, ಇಲ್ಲಿರ್ತಕ್ಕಂತಹ ಹೈಯೆಸ್ಟ್ ಶಿಖರಗಳಾಗಿರ್ಬೋದು, ಇಲ್ಲಿ ರಚನೆ ಆಗಿರ್ತಕ್ಕಂತಹ ಯಾವ ಒಂದು ಮಣ್ಣಿನ ಮೂಲಕ ಈ ಪ್ರದೇಶ ರಚನೆ ಆಗಿದೆ ಅಂತಂದು ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. ಈ ಪರ್ಯಾಯ ಪ್ರಸ್ಥಭೂಮಿಯ ಕೆಲವೊಂದಿಷ್ಟು ಲಕ್ಷಣಗಳು ಏನೇನಿವೆ ಅಂತಂದು ತಿಳ್ಕೊಳ್ಳೋಣ. ಇವು ತ್ರಿಕೋನಾಕಾರದಲ್ಲಿ ಕಂಡುಬರ್ತವ. ವಿಸ್ತೀರ್ಣ ನೋಡಿ 16 ಲಕ್ಷ ಸ್ಕ್ವೇರ್ ಕಿಲೋಮೀಟರ್, 16 ಲಕ್ಷ ಚದರ ಕಿಲೋಮೀಟರ್ ವರೆಗೂ ಇವು ಏನಾಗಿರ್ತದ, ವಿಸ್ತೀರ್ಣವನ್ನು ಹೊಂದಿದೆ. ಇವುಗಳ ಎತ್ತರ ಎಷ್ಟಿರ್ತದೆ ಅಂತಂದ್ರೆ 600ರಿಂದ 900 ಮೀಟರ್ಗಳಷ್ಟು ಕಂಡು ಬರ್ತದೆ. ತಿಳಿತಾ, ಇವು ತ್ರಿಕೋನಾಕೃತಿಯಲ್ಲಿರ್ತವ, 16 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಉದ್ದವಾಗಿದ್ದು ಎತ್ತರ 600ರಿಂದ 900 ಮೀಟರ್ ವರೆಗೆ ಕೇಳ್ತಾರೆ. ಈ ಪ್ರಸ್ಥಭೂಮಿಯಲ್ಲಿ ಕಂಡುಬರುವ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತವೆ. ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ಸುಮಾರು ನದಿಗಳಿವೆಲ್ಲ ಅವು ಪಶ್ಚಿಮದಿಂದ ಪೂರ್ವಕ್ಕೆ ಹರಿತವ. ಇಲ್ಲಿ ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ, ಇದು ಪೂರ್ವ, ಇದು ಪಶ್ಚಿಮ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಉಗಮಗೊಂಡಂತಹ ನದಿಗಳೇನಾಗ್ತವ, ಈ ರೀತಿ ಹರಿದುಕೊಂಡು ಈ ಕಡೆ ಸೇರ್ತಾವ ನೋಡಿ. ಫಾರ್ ಎಕ್ಸಾಂಪಲ್ ಗೋದಾವರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ನದಿಗಳೇನಾಗ್ತವ ಪಶ್ಚಿಮದಲ್ಲಿ ಉಗಮಗೊಂಡು ಏನಾಗ್ತವ, ಇವು ಪೂರ್ವಕ್ಕೆ ಹೋಗಿ ಬೇ ಆಫ್ ಬೆಂಗಾಲಿಗೆ ಹೋಗಿ ಸೇರ್ಕೊಂಡು ಬಿಡ್ತಾವ. ಎಕ್ಸಾಂಪಲ್ ನೋಡಿ, ನರ್ಮದಾ ಆಗಿರ್ಬೋದು, ಮಾಹಿ, ಸಬರಮತಿ, ತಾಪಿ, ಇವೆಲ್ಲ ನದಿಗಳೇನಾಗಿರ್ತವ ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಾವ ನೋಡಿ. ಓಕೆ, ಸೊ ನಾವು ಈಗೇನು ಮಾಡೋಣ, ಒಂದಾನೊಂದು ಈ ಪ್ರಸ್ಥಭೂಮಿಗಳ ಬಗ್ಗೆ ನೋಡ್ಕೋತ ಹೋಗೋಣ. ಮೊದಲನೇದು ಮಾರ್ವಾರ್ ಪ್ರಸ್ಥಭೂಮಿ. ಇದು ಪೂರ್ವದ ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡಿ, ಮ್ಯಾಪ್ ಮೂಲಕ ನಾವು ನೋಡಿದ್ರೆ ನಮಗೆ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗ್ಬಿಡ್ತದೆ ತಲೆಯಲ್ಲಿ. ಈ ಮ್ಯಾಪ್ ಮೂಲಕ ನಾವು ನೋಡ್ಕೊತ ಹೋದ್ರೆ ಅದ್ರದ್ದು
ಪ್ರಿಂಟ್ ನಮ್ಮ ತಲೆಯಲ್ಲೇ ಕೂತ್ಬಿಡ್ತಾವೆ. ನಾವೇನು ಮಾಡೋಣ, ಈ ಮ್ಯಾಪನ್ನು ಯೂಸ್ ಮಾಡ್ಕೇಸಿಂದ ಇವುಗಳನ್ನು ಪ್ರಾರಂಭ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ರಾಜಸ್ಥಾನ್ ಇದೆ. ಓಕೆ, ಕ್ವಶನ್ ಇಲ್ಲೇನಿದೆ ನೋಡಿ, ಮಾರವಾರ ಪ್ರಸ್ಥಭೂಮಿ ಇದೆಲ್ಲ, ಇದು ಪೂರ್ವದ ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಇದು ಪೂರ್ವ ಆಯ್ತಾ. ಈ ಒಂದು ಪ್ರದೇಶದಲ್ಲಿ ಏನು ಕಂಡು ಬರ್ತದೆ ಅಂತಂದ್ರೆ, ಈ ಸೈಡು ಈ ಪೂರ್ವದಲ್ಲಿ ಮಾರವಾರ ಪ್ರಸ್ಥಭೂಮಿ ಕಂಡು ಬರ್ತದೆ. ಯಾವುದು? ರಾಜಸ್ಥಾನದ ಪೂರ್ವದಲ್ಲಿ ಮಾರವಾರ್ ಪ್ರಸ್ಥಭೂಮಿ ಇಲ್ಲಿದೆ ನೋಡಿ. ಇಲ್ಲ, ಮೇರ್ವಾರ್ ಅಂತಾನೂ ಕರೀರಿ, ಮಾರ್ವಾರ್ ಅಂತಾನೂ ಕರೀರಿ. ಈ ಪ್ರಸ್ಥಭೂಮಿ ಇಲ್ಲಿ ಕಂಡು ಬರ್ತದೆ. ರಾಜಸ್ಥಾನದ ಪೂರ್ವ ಭಾಗದಲ್ಲಿ ಮಾರ್ವಾರ್ ಪ್ರಸ್ಥಭೂಮಿ ಕಂಡು ಬರ್ತದೆ. ಇದರ ಎತ್ತರ 250ರಿಂದ 500 ಮೀಟರ್ ವರೆಗೂ ಇದರ ಎತ್ತರ ಆಗಿರ್ತದೆ. ಈ ಒಂದು ಮಾರ್ವಾರ್ ಪ್ಲೇಟು ಇದೆಯಲ್ಲ, ಇದರ ಎತ್ತರ 250ರಿಂದ 500 ಮೀಟರ್ ಎತ್ತರದವರೆಗೆ ಇರ್ತದೆ. ಇದರ ಸ್ಲೋಪ್ ನೋಡಿ ಪೂರ್ವದೆಡೆಗೆ ಇದೆ, ಅಂದ್ರೆ ಇಳಿಜಾರಿಕೆ ಕಡೆ ಅದ ಅಂತಂದ್ರೆ ಪೂರ್ವದ ಕಡೆಗೆ ಇದೆ. ಇದು ಅರಾವಳಿ ಪರ್ವತವು ಮಾರವಾರ ಏನ್ ಪ್ಲೇನ್ ಇದೆಯಲ್ಲ ಮತ್ತು ಮಾರವಾರ ಪ್ಲೇಟುವನ್ನು ಬೇರ್ಪಡಿಸ್ತದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮಾರವಾರ ಪ್ಲೇಟು ಅದ, ಮತ್ತೆ ಇಲ್ಲಿ ಮಾರವಾರ ಪ್ಲೇನ್. ಪ್ಲೇನ್ ಅಂದ್ರೆ ಪ್ಲೇನ್ ಮತ್ತೆ ಮಾರ್ವಾರ್ ಪ್ಲೇಟು ಇವೆರಡು ಏನ್ ಮಾಡ್ತಾವ, ಅರಾವಳಿ ಇಲ್ಲಿದೆ ನೋಡಿ, ಅರಾವಳಿ ರೇಂಜ್. ಇಲ್ಲಿದೆನಾ ಅರಾವಳಿ ರೇಂಜ್. ಈ ಮಾರ್ವಾರ್ ಪ್ಲೇಟು ಮತ್ತೆ ಮಾರ್ವಾರ್ ರೇಂಜ್ ಏನಿದೆಲ್ಲ ಪ್ಲೇನ್, ಮಾರ್ವಾರ್ ಪ್ಲೇಟು ಮತ್ತೆ ಮಾರ್ವಾರ್ ಪ್ಲೇನ್ ಏನಿದೆಯಲ್ಲ, ಇದು ಅರಾವಳಿಯನ್ನ ಏನ್ ಮಾಡ್ತದ, ಅರಾವಳಿ ರೇಂಜ್ ಅನ್ನ ಏನ್ ಮಾಡ್ತದ, ಬೇರ್ಪಡಿಸ್ತದ ನೋಡಿ. ಓಕೆ, ಇದಿಷ್ಟು ಮಾರ್ವಾರ್ ಪ್ರಸ್ಥಭೂಮಿ. ಮಾರ್ವಾರ್ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರ್ತದೆ? ಪೂರ್ವದ ರಾಜಸ್ಥಾನದಲ್ಲಿ. ಎತ್ತರ 250ರಿಂದ 500 ಮೀಟರ್ ಎತ್ತರ. ಇದು ಪೂರ್ವದೆಡೆಗೆ ವಾಲಿಕೊಂಡಿರ್ತದ. ಅರಾವಳಿ ಪರ್ವತ ಇದು ಏನು ಮಾರ್ವಾರ್ ಪ್ಲೇನ್ ಮತ್ತು ಮಾರ್ವಾರ್ ಪ್ಲೇಟು ಏನಿದೆಯಲ್ಲ, ಇದು ಅರಾವಳಿ ಪರ್ವತವನ್ನ ಬೇರ್ಪಡನೆ ಮಾಡ್ತವೆ. ಸೊ ನೆಕ್ಸ್ಟು ಮಧ್ಯ ಭಾರತದ ಪ್ರಸ್ಥಭೂಮಿ, ದ ಸೆಂಟ್ರಲ್ ಹೈಲ್ಯಾಂಡ್. ಮಧ್ಯ ಭಾರತದಲ್ಲಿರ್ತಕ್ಕಂತಹ ಪ್ರಸ್ಥಭೂಮಿಯ ಬಗ್ಗೆ ನೋಡೋಣ. ಇದು ಪೂರ್ವದ ಮಾರವಾರದ ಮೇಲೆ ಇದೆ. ನೋಡಿ, ಪೂರ್ವದ ಈ ಸೈಡು ಇಲ್ಲಿ ಕಂಡು ಬರ್ತಿದ್ದು, ಈ ಸೈಡ್ ಪೂರ್ವದ ಇದು ಮಾರ್ವಾರ್ ಇದೆಯಲ್ಲ, ಮಾರ್ವಾರ್ದು ಪೂರ್ವ ಪ್ರದೇಶದಲ್ಲಿ ಏನ್ ಕಂಡು ಬರ್ತದ, ಈ ಸೆಂಟ್ರಲ್ ಮಧ್ಯ ಭಾರತದ ಹೈಲ್ಯಾಂಡ್ ಕಂಡು ಬರ್ತದೆ ನೋಡಿ. ಮಧ್ಯ ಭಾರತದ ಪ್ರಸ್ಥಭೂಮಿ ಪೂರ್ವದ ಮಾರ್ವಾರದ ಮೇಲೆ ಕಂಡು ಬರ್ತದೆ. ನರ್ಮದಾ ನದಿಯ ಮೇಲೆ ಇದೆ. ಇದು ನರ್ಮದಾ ನದಿ ಇಲ್ಲಿದೆ ನೋಡಿ, ನರ್ಮದಾ ನದಿ ಇಲ್ಲಿ ಬರ್ತದೆ. ಈ ಪ್ರದೇಶದಲ್ಲಿ ನರ್ಮದಾ ನದಿ ಬರ್ತದೆ. ಈ ನರ್ಮದಾ ನದಿಯ ಮೇಲೆ ಏನಿದೆ, ಮಧ್ಯ ಭಾರತ ಪ್ರಸ್ಥಭೂಮಿ ಕಂಡು ಬರ್ತದೆ. ಚಂಬಲ್ ನದಿಯು ಇಲ್ಲಿಂದ ಹರಿಯುತ್ತದೆ. ಪ್ರಮುಖವಾಗಿ ಮಧ್ಯ ಭಾರತದ ಪ್ರಸ್ಥಭೂಮಿಯಲ್ಲಿ ನಾವು 3 ಪಾಯಿಂಟ್ ಏನ ನೆನ್ಪಿಟ್ಕೋಬೇಕಂತಂದ್ರೆ, ಇದು ಪೂರ್ವದ ಮಾರವಾರದ ಮೇಲಿದೆ, ನರ್ಮದಾ ನದಿಯ ಮೇಲಿದೆ ಮತ್ತು ಚಂಬಲ್ ನದಿಯು ಇಲ್ಲಿಂದ ಹರಿಯುತ್ತದೆ ನೋಡಿ. ಓಕೆ, ನೆಕ್ಸ್ಟ್ ನೋಡಿ, ದಕ್ಕನ್ ಪ್ರಸ್ಥಭೂಮಿ. ಇದರ ವಿಸ್ತೀರ್ಣ 5 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಆಗಿರ್ತದೆ. ಯಾವುದು? ದಕ್ಕನ್ ಪ್ರಸ್ಥಭೂಮಿ. ಈಗ ಹೇಳ್ದಲ್ಲ, ದಕ್ಕನ್ ಪ್ರಸ್ಥಭೂಮಿ ಅಂತಂದ್ರೆ ಈ ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ ಈ ಪ್ರದೇಶ ಇದು ತ್ರಿಭುಜಾಕಾರದಲ್ಲಿ ಕಂಡು ಬರ್ತದೆ. ಇದರ ಹೈಟು 600 ಮೀಟರ್ ವರೆಗೆ ಇರ್ತದೆ. ಇಳಿಜಾರು ವೆಸ್ಟ್ ಟು ಈಸ್ಟ್, ಪಶ್ಚಿಮದಿಂದ ಪೂರ್ವದ ಕರೆಗೆ ಏನಾಗ್ತದೆ, ಇದು ಇಳಿಜಾರನ್ನ ಒಳಗೊಂಡಿದೆ. ಈ ದಕ್ಕನ್ ಪ್ರಸ್ಥಭೂಮಿಯು ಪ್ರಮುಖವಾಗಿ ಬೇಸಾಲ್ಟ್ ಕಲ್ಲಿನಿಂದ ರೂಪುಗೊಂಡಿರ್ತಾವೆ, ಬೇಸಾಲ್ಟ್ ಶಿಲೆಗಳಿಂದ ರೂಪುಗೊಂಡಿರ್ತಾವೆ. ಓಕೆ, ಏನು ಜ್ವಾಲಾಮುಖಿ ಕ್ರಿಯೆ ಆಗಿ ಅಲ್ಲಿಂದ ರೂಪುಗೊಂಡಿರ್ತಕ್ಕಂತಹ ಈ ಬೇಸಾಲ್ಟ್ ಶಿಲೆಗಳಿಂದ ಇಲ್ಲಿ ಈ ಪ್ರದೇಶ ಬೇಸಾಲ್ಟ್ ಶಿಲೆಗಳಿಂದ ಕಂಡು ಬರ್ತದೆ ನೋಡಿ. ಓಕೆ, ಸೊ ನೆಕ್ಸ್ಟು ಬಸ್ಟಾರ್ ಪ್ರಸ್ಥಭೂಮಿ ಅಥವಾ ಬಸ್ಟಾರ್ ಪ್ರಸ್ಥಭೂಮಿ. ಇದು ಛತ್ತೀಸ್ಗಢದಲ್ಲಿ ಕಂಡು ಬರ್ತದೆ. ಯಾವುದು? ಬಸ್ಟಾರ್ ಪ್ರಸ್ಥಭೂಮಿ ಛತ್ತೀಸ್ಗಢದಲ್ಲಿ ಕಂಡು ಬರ್ತದೆ. ಇಲ್ಲಿ ಇರ್ತಕ್ಕಂತಹ ಅರಣ್ಯ ಪ್ರದೇಶವು ಹೆಚ್ಚಿನ ರೀತಿಯಲ್ಲಿರ್ತಕ್ಕಂತಹ ಮಿನರಲ್ ಪ್ರಮಾಣವನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿರ್ತದೆ ನೋಡಿ. ಯಾವುದು? ಮಿನರಲ್ಸ್ ಪ್ರಮಾಣ. ಇಲ್ಲಿ ಇರ್ತಕ್ಕಂಥ ಅರಣ್ಯದಲ್ಲಿ ಮಿನರಲ್ಸ್ ಪ್ರಮಾಣ ಹೆಚ್ಚಾಗಿರ್ತದೆ.
ಇಲ್ಲಿ ಟ್ರೈಬಲ್ ಡಾಮಿನೇಟೆಡ್ ರೀಜನ್, ಇಲ್ಲಿ ಅತ್ಯಂತ ಹೆಚ್ಚಿನ ಬುಡಕಟ್ಟು ಜನಾಂಗದವರು ವಾಸಿಸುವಂತಹ ಪ್ರದೇಶವಾಗಿರ್ತದೆ. ಯಾವುದು? ಛತ್ತೀಸ್ಗಢದಲ್ಲಿ. ಅತಿ ಹೆಚ್ಚು ನಕ್ಸಲಿಗರು, ಏನು ನಕ್ಸಲಿಸಮ್ ಏನು ವ್ಯಕ್ತಿಗಳು ಇರ್ತಾರಲ್ಲ, ನಕ್ಸಲೈಟ್ಗಳು, ಅತ್ಯಂತ ಹೆಚ್ಚು ಭಾರತದಲ್ಲಿಯೇ ಅತ್ಯಂತ ಹೆಚ್ಚಿನ ನಕ್ಸಲೈಟ್ಗಳು ಈ ಒಂದು ಛತ್ತೀಸ್ಗಢ ಬಸ್ಟಾರ್ ಪ್ರಸ್ಥಭೂಮಿ ಏನು ಛತ್ತೀಸ್ಗಢದಲ್ಲಿ ಇದೆಯಲ್ಲ ಆ ಪ್ರದೇಶದಲ್ಲಿಯೇ ಕಂಡು ಬರ್ತಾರೆ. ಓಕೆ, ಇವು 4 ಪಾಯಿಂಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಬುಂದೇಲ್ಖಂಡ್ ಅಪ್ಲ್ಯಾಂಡ್, ಇದು ನೀಸ ಮತ್ತು ಗ್ರಾನೈಟ್ ಶಿಲೆಗಳಿಂದ ರೂಪುಗೊಂಡಿರ್ತದೆ. ಯಾವುದು? ಬುಂದೇಲ್ಖಂಡ, ಇದು ನೀಸ ಮತ್ತು ಗ್ರಾನೈಟ್ ಶಿಲೆಗಳಿಂದ ರೂಪುಗೊಂಡಿರ್ತದೆ. ಇದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬಂದಿರ್ತದೆ ನೋಡಿ. ಓಕೆ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಯಾವುದು? ಬುಂದೇಲ್ಖಂಡ್ ಪ್ಲಾಟೋ ಅಥವಾ ಅಪ್ಲ್ಯಾಂಡ್. ಈ ಪ್ರದೇಶದಲ್ಲಿ ಕಲ್ಟಿವೇಶನ್ಗೆ ಯೋಗ್ಯವಲ್ಲ. ಈ ಪ್ರದೇಶ ಏನಾಗಿರ್ತದ, ಯಾವುದೇ ರೀತಿಯ ಕಲ್ಟಿವೇಶನ್ ಬೆಳೆ ಬೆಳೆಯಲಕ್ಕ ಯೋಗ್ಯನೇ ಅಲ್ಲದೆ ಇರತಕ್ಕಂತಹ ಒಂದು ಪ್ರದೇಶ ಆಗಿರ್ತದೆ. ಅಂದ್ರೆ ಪೂರ್ತಿನೇ ಅಂತ ಹೇಳ್ತಾ ಇಲ್ಲ, ಒಂದಿಷ್ಟು ಪ್ರದೇಶ ಏನಾಗಿದೆ ಇಲ್ಲಿ ಬೆಳೆಯನ್ನ ಬೆಳೆಯಲಕ್ಕಂತಹ ಒಂದು ಗುಣಮಟ್ಟವನ್ನ ಕಳೆದುಕೊಂಡಿರ್ತದೆ. ನೆಕ್ಸ್ಟು ಛೋಟಾ ನಾಗ್ಪುರ್ ಪ್ಲಾಟೋ, ಇದು ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಕಂಡು ಬರ್ತದೆ. ಯಾವುದು? ಛೋಟಾ ನಾಗ್ಪುರ್ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡಿ, ಮ್ಯಾಪ್ ಮೂಲಕ ನೋಡೋಣ. ಮ್ಯಾಪ್ ನೋಡಿ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಮತ್ತು ಛತ್ತೀಸ್ಗಢ, ಈ 3 ಪ್ರದೇಶಗಳಲ್ಲಿ ಏನಾಗಿದೆ ಇದು ಕಂಡು ಬರ್ತದೆ. ಯಾವುದು? ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ, ಈ 3 ಪ್ರದೇಶದಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಹರಡಿಕೊಂಡಿದೆ. ಇದು ಗೊಂಡ್ವಾನ ಶಿಲೆಗಳಿಂದ ಆಗಿರ್ತದೆ ನೋಡಿ. ಯಾವುದು? ಈ ಛೋಟಾ ನಾಗ್ಪುರ್ ಪ್ಲಾಟೋ ಏನಿದೆಯಲ್ಲ ಇದು ಗೊಂಡ್ವಾನ ರಾಕ್ಸ್ ಇಂದ ಆಗಿರ್ತದೆ. ಇಲ್ಲಿ ಪ್ರಮುಖವಾಗಿ ದಾಮೋದರ್ ಮತ್ತು ಸುವರ್ಣ ರೇಖಾ ರಿವರ್ ಕಂಡು ಬರ್ತವೆ. ಯಾವ್ಯಾವುದು? ದಾಮೋದರ್ ನದಿ ಮತ್ತು ಸುವರ್ಣ ರೇಖಾ ನದಿಗಳು ಇಲ್ಲಿಂದ ಪ್ರಮುಖವಾಗಿ 2 ನದಿಗಳು ಹರಿತವೆ. ನೆಕ್ಸ್ಟ್ ಪೂರ್ವೋತ್ತರದಲ್ಲಿ ರಾಜ್ಮಹಲ್ ಕಂಡು ಬರ್ತದೆ. ಪೂರ್ವೋತ್ತರ ಅಂತಂದ್ರೆ ನಿಮಗೆ ಅವಾಗ ಹೇಳಿದೆ, ಇದು ಉತ್ತರ ಆದರೆ ಇದು ಪೂರ್ವ. ಸೊ ಈ ಪ್ರದೇಶದಲ್ಲಿ ಇರ್ತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೀವಿ? ಪೂರ್ವೋತ್ತರ. ಈ ಪೂರ್ವೋತ್ತರ ಪ್ರದೇಶದಲ್ಲಿ ಏನು ಕಂಡು ಬರ್ತದೆ? ರಾಜ್ಮಹಲ್ ಕಂಡು ಬರ್ತದೆ ನೋಡಿ. ಓಕೆ, ರಾಜ್ಮಹಲ್ ಇದು ಒಂದು ಹಿಲ್ಸ್ ಶಿಖರ ಆಗಿರ್ತದೆ ರಾಜ್ಮಹಲ್. ಓಕೆ, ಸೊ ನೆಕ್ಸ್ಟು ಮೇಘಾಲಯ ಪ್ಲೇಟು. ಈ ಮೇಘಾಲಯ ಪ್ಲೇಟು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ನಾರ್ತ್ ಈಸ್ಟ್ ಪಾರ್ಟಲ್ಲಿ ಕಂಡು ಬರ್ತದೆ. ಅಂದರೆ ಅತ್ಯಂತ ಈಗೇನು 7 ಸಿಸ್ಟರ್ ಪ್ರದೇಶಗಳಿವೆಲ್ಲ ಭಾರತದ ಮ್ಯಾಪ್ನಲ್ಲಿ, ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಕಂಡು ಬರ್ತದೆ. ಮೇಘಾಲಯ ಇಲ್ಲಿ ಕಂಡು ಬರ್ತದೆ. ಇದು ಕ್ವಾಡ್ಜೆಟ್ ಮತ್ತು ಶೆಲ್ ಮತ್ತು ಶಿಷ್ಟದಿಂದ ಆಗಿದೆ ನೋಡಿ. ಯಾವ್ಯಾವುದು? ಕ್ವಾಡ್ಜೆಟ್ ಆಗಿರ್ಬೋದು, ಶೆಲ್ ಆಗಿರ್ಬೋದು ಮತ್ತು ಶಿಷ್ಟದಿಂದ ಆಗಿರ್ತಕ್ಕಂತಹ ಪ್ರದೇಶ ಆಗಿದೆ. ಈ ಶಿಲ್ಲಾಂಗ್ ಇಲ್ಲಿರ್ತಕ್ಕಂತಹ ಹೈಯೆಸ್ಟ್ ಪಾರ್ಟ್ ಆಫ್ ದ ಪ್ಲಾಟೋ. ಶಿಲ್ಲಾಂಗ್ಗೆ ಈ ಒಂದು ಮೇಘಾಲಯ ಪ್ಲಾಟೋದಲ್ಲಿ ಶಿಲ್ಲಾಂಗು ಹೈಯೆಸ್ಟ್ ಏನಾಗಿರ್ತದೆ? ಇದು ಹೈಯೆಸ್ಟ್ ಹಿಲ್ ಅಥವಾ ಶಿಖರ ಆಗಿರ್ತದೆ ನೋಡಿ. ಅಲ್ಲಿ ಈ ಒಂದು ಮೇಘಾಲಯ ಪ್ಲಾಟೋದಲ್ಲಿ ಹೈಯೆಸ್ಟ್ ಪ್ಲಾಟೋ. ಇಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಹಿಲ್ಗಳು ಯಾವ್ಯಾವ ಅಂತಂದ್ರೆ ಗಾರೋ ಆಗಿರ್ಬೋದು, ಘಾಸಿ ಆಗಿರ್ಬೋದು, ಮಿಕಿರ್ ಹಿಲ್ಗಳು ಇಲ್ಲಿ ಕಂಡು ಬರ್ತವೆ. ಎಲ್ಲಿ? ಈ ಒಂದು ಮೇಘಾಲಯ ಪ್ಲಾಟೋದಲ್ಲಿ ಏನಾಗಿರ್ತದೆ? ಗಾರೋ, ಘಾಸಿ, ಮಿಕಿರ್ಗಳು ಕಂಡು ಬರ್ತವೆ. ಸೊ ನೆಕ್ಸ್ಟು ಮಹಾರಾಷ್ಟ್ರ ಪ್ರಸ್ಥಭೂಮಿ. ಈ ಮಹಾರಾಷ್ಟ್ರ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿಯ ಉತ್ತರದಲ್ಲಿ ಕಂಡು ಬರ್ತದೆ. ದಕ್ಕನ್ ಪ್ರಸ್ಥಭೂಮಿ ಏನಿದೆಯಲ್ಲ ಅದರ ಉತ್ತರ ಭಾಗದಲ್ಲಿಯೇ ಇದು ಕಂಡು ಬರ್ತದೆ. ಇದು ಕೂಡ ಬೇಸಾಲ್ಟ್ ಶಿಲೆಯಿಂದ ರೂಪುಗೊಂಡಿದೆ ನೋಡಿ. ಪ್ರಮುಖವಾಗಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಕೆಲವೊಂದು ಪ್ರದೇಶ, ಅಂದರೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಒಂದಿಷ್ಟು ಪ್ರದೇಶ ಏನಾಗಿರ್ತದೆ, ಇವು ಬೇಸಾಲ್ಟ್ ಶಿಲೆಗಳಿಂದ ರೂಪುಗೊಂಡಿರ್ತವೆ. ಈ ಪೂರ್ತಿ ಪ್ರದೇಶ ಕಪ್ಪಾಗಿರುವ ಕಾರಣ ಏನಾಗ್ತದೆ, ಇದು ಹತ್ತಿಗೆ ಯೋಗ್ಯವಾಗಿರ್ತಕ್ಕಂತಹ ಬೆಳೆ ಇಲ್ಲಿ ಬೆಳಿಬೋದು ನಾವು. ಓಕೆ, ಅಂದರೆ ಈ ಕಪ್ಪು ಮಣ್ಣಿನಿಂದ ಆಗಿರುವುದರಿಂದ ಏನಾಗ್ತದೆ, ಹತ್ತಿ ಮಣ್ಣಿನ ಹತ್ತಿ ಬೆಳೆ ಇರ್ತದಲ್ಲ ಅದು ಬೆಳೀತಕ್ಕಂತಹ ಒಂದು ಪೌಷ್ಟಿಕಾಂಶ ಏನಾಗಿರುತ್ತೆ ಈ ಮಣ್ಣಿನಲ್ಲಿ ಕಂಡು ಬರ್ತದೆ. ನೆಕ್ಸ್ಟು ಪೂರ್ವಘಟ್ಟಗಳು ಎಲ್ಲಿ ಕಂಡು ಬರ್ತವ? ಬನ್ನಿ ಮ್ಯಾಪ್ನಲ್ಲಿ ನೋಡೋಣ. ಇಲ್ಲಿ ನೋಡಿ, ಈ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದೇ ಪೂರ್ವ, ಈ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳು. ಈ ಪೂರ್ವ ಘಟ್ಟಗಳು ಏನಿವೆಲ್ಲ
ಇವು ಸಾಧಾರಣ ಎತ್ತರವಾಗಿರ್ತಕ್ಕಂತಹ ಪರ್ವತಗಳು ಕಂಡು ಬರ್ತವ. ಮತ್ತು ಇಲ್ಲಿ ಇರ್ತಕ್ಕಂತಹ ಏನು ಪ್ರದೇಶ ಪೂರ್ವ ಘಟ್ಟಗಳಲ್ಲಿ ಇರ್ತಕ್ಕಂಥ ಪರ್ವತಗಳೇನಿವೆಲ್ಲ ಕಂಟಿನ್ಯೂಯಸ್ ಇಲ್ಲ, ಒಂದಿಷ್ಟು ಗ್ಯಾಪ್ ಇವೆ. ಇಲ್ಲಿಷ್ಟು ಬೆಳೆದಂದ್ರೆ ಮತ್ತೊಂದಿಷ್ಟು ಗ್ಯಾಪು, ಮತ್ತೆ ಇಲ್ಲಿ ಬೆಳೀತು. ಈ ರೀತಿ ಗ್ಯಾಪ್ ಆಗಿರ್ತಕ್ಕಂತಹ ಒಂದು ಪರ್ವತಗಳ ಶ್ರೇಣಿ ಇಲ್ಲಿ ಕಂಡು ಬರ್ತಾವೆ ನಮಗೆ ಎಲ್ಲಿ ಪೂರ್ವ ಘಟ್ಟಗಳಲ್ಲಿ. ಸೊ ನೋಡೋಣ ಬನ್ನಿ. ಡಿಸ್ಕಂಟಿನ್ಯೂಯಸ್ ಆ್ಯಂಡ್ ಕಡಿಮೆ ಎತ್ತರ ಶಿಖರಗಳು ಇಲ್ಲಿ ಕಂಡು ಬರ್ತವೆ. ಅಂದರೆ ಡಿಸ್ಕಂಟಿನ್ಯೂಯಸ್ ಅಂದರೆ ಇಲ್ಲಿ ಒಂದಿಷ್ಟು ಪ್ರದೇಶದಲ್ಲಿ ಬೆಳೀತು, ಮತ್ತಿಲ್ಲಿ ಬೆಳೆದಿಲ್ಲ, ಈ ಗ್ಯಾಪ್ ಆಯಿತು, ಮತ್ತಿಲ್ಲಿಷ್ಟು ಬೆಳೀತು. ಸೊ ಈ ರೀತಿ ಒಂದು ಗ್ಯಾಪ್ ಕೊಟ್ಟು ಬೆಳೆದ ಪರ್ವತಗಳು ಏನಿರ್ತಾವಲ್ಲ ಅದಕ್ಕೆ ನಾವು ಡಿಸ್ಕಂಟಿನ್ಯೂಯಸ್ ಅಂತಂದು ಕರಿತೀವಿ. ಡಿಸ್ಕಂಟಿನ್ಯೂಯಸ್ ಮತ್ತು ಕಡಿಮೆ ಎತ್ತರದ ಶಿಖರಗಳು ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಹರಿತಕ್ಕಂತಹ ಪ್ರಮುಖ ನದಿಗಳು ಯಾವ್ಯಾವು ಅಂತಂದರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಯಾವುದು? ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ಇಲ್ಲಿ ಹರಿತವೆ. ಪ್ರಮುಖ ಶಿಖರಗಳು ಯಾವ್ಯಾವ ಅಂತಂದರೆ ಜಾವುಡಿ, ವೇಲಿಕೊಂಡ, ನಲ್ಲಮೆಲ್ಲ, ಮಹೇಂದ್ರಗಿರಿ ಹಿಲ್ಸ್. ನಾನು ಹೇಳ್ತಾ ಇರಬೇಕಾದ್ರೆ ನೀವು ನೋಟ್ಸ್ನ ಮಾಡ್ಕೋತೀರಿ, ರಿವಿಷನ್ಗೆ ಬಹಳ ತುಂಬ ಹೆಲ್ಪ್ ಆಗುತ್ತೆ ಇದು. ಓಕೆ, ಶಿಖರಗಳು ಯಾವ್ಯಾವು? ಜಾವುಡಿ, ವೇಲಿಕೊಂಡ, ನಲ್ಲಮೆಲ್ಲ, ಮಹೇಂದ್ರಗಿರಿ ಹಿಲ್ ಇಲ್ಲಿ ಕಂಡು ಬರ್ತವೆ. ಓಕೆ, ನೆಕ್ಸ್ಟು ಇಲ್ಲಿನ ನದಿಗಳು ಹರಿದು ಬೇ ಆಫ್ ಬೆಂಗಲ್ಗೆ ಸೇರ್ತಾವೆ. ಅಂದರೆ ಬಂಗಾಳ ಕೊಲ್ಲಿಗೆ ಇಲ್ಲೇನು ಹರಿತಾವಲ್ಲ ಅವು ನದಿಗಳು ಬಂಗಾಳ ಕೊಲ್ಲಿಗೆ ಹೋಗಿಸಿಂದ ಸೇರ್ತಾವೆ. ಸೊ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಒಂದು ಶ್ರೇಣಿ ಅಥವಾ ಶಿಖರ ಯಾವುದಂತಂದರೆ ಅದು ಮಹೇಂದ್ರಗಿರಿ. ನೋಡಿ, ಯಾವುದು? ಪೂರ್ವ ಘಟ್ಟಗಳಲ್ಲಿಯೇ ಅತ್ಯಂತ ಎತ್ತರದ ಶಿಖರ ಯಾವುದಂತಂದರೆ ಅದು ಮಹೇಂದ್ರಗಿರಿ. ಇದು 1501 ಮೀಟರ್ ಎತ್ತರ ಇದೆ ನೋಡಿದರು. ನೆಕ್ಸ್ಟು ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಈ ಕಡೆ ಪೂರ್ವ ಘಟ್ಟಗಳು, ಭಾರತ ಒಂದು ಮ್ಯಾಪ್ನಲ್ಲಿ ಈ ಕಡೆ ಪೂರ್ವ ಘಟ್ಟಗಳು, ಇಲ್ಲಿ ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳು ಇದನ್ನು ಸಹ್ಯಾದ್ರಿ ಅಂತಂದು ಮಹಾರಾಷ್ಟ್ರದಲ್ಲಿ ಕರಿತೀವಿ. ಕ್ವಶನ್ ಕೇಳ್ತಾರೆ ನೋಡಿ ಈ ರೀತಿನೂ. ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಎಂದು ಮಹಾರಾಷ್ಟ್ರದಲ್ಲಿ ಕರೆದರೆ ನೀಲಗಿರಿ ಎಂದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಕರೀತಾರೆ. ಸಹ್ಯಾದ್ರಿ ಎಂದು ಮಹಾರಾಷ್ಟ್ರದಲ್ಲಿ ಕರೆದರೆ ನೀಲಗಿರಿ ಎಂದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಕರೀತಾರೆ. ಕಾರ್ಡಮಮ್ ಅಂತಂದು ಕೇರಳದಲ್ಲಿ ಕರೀತಾರೆ ನೋಡಿ. ಓಕೆ, ಕಾರ್ಡಮಮ್ ಎಂದು ಕೇರಳದಲ್ಲಿ. ಇದು ಉತ್ತರದ ಭಾಗದ ತಾಪಿ ನದಿಯಿಂದ ಏನಾಗ್ತದ ಕನ್ಯಾಕುಮಾರಿವರೆಗೂ ವಿಸ್ತಾರಗೊಂಡಿದೆ ನೋಡಿ. ಯಾವುದು? ಈ ಒಂದು ಪಶ್ಚಿಮ ಘಟ್ಟಗಳು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಪಾಸಸ್ಗಳು ಯಾವ್ಯಾವು ಈ ಸಹ್ಯಾದ್ರಿಯಲ್ಲಿ ಅಂತಂತಂದರೆ, ಒಂದು ಥಾಲ್ ಘಾಟ್. ಇದು ಮುಂಬೈ ಮತ್ತು ಪುಣೆ ನಡುವರ್ಕ್ ಏನಾಗಿರ್ತವೆ ಒಂದು ಪಾಸಸ್ ಕ್ರಿಯೇಟ್ ಮಾಡ್ತವೆ. ನೆಕ್ಸ್ಟು ಪಾಲ್ ಘಾಟ್, ಪಲ್ಕಾಡ್ ಮತ್ತು ಕೊಯಂಬತ್ತೂರು ನಡುವೆ ಇದು ಪಾಸಸ್ ಕ್ರಿಯೇಟ್ ಮಾಡ್ತವೆ. ನೆಕ್ಸ್ಟು ಬೋರ್ ಘಾಟ್, ಇದು ಮುಂಬೈ ಮತ್ತು ನಾಸಿಕ್ ಮಧ್ಯೆ ಏನಾಗಿರುತ್ತೆ ಕನೆಕ್ಷನನ್ನು ನೀಡ್ತದೆ ನೋಡಿ. ಇವು ಮೂರು ಘಾಟ್ಗಳು ಗೊತ್ತೈತ. ಒಂದು ಥಾಲ್ ಘಾಟ್, ಪಾಲ್ ಘಾಟ್, ಬೋರ್ ಘಾಟ್. ಥಾಲ್ ಘಾಟ್, ಪಾಲ್ ಘಾಟ್, ಬೋರ್ ಘಾಟ್. ಓಕೆ, ನೆಕ್ಸ್ಟು ಪೂರ್ವದ ಮತ್ತು ಪಶ್ಚಿಮದ ಘಟ್ಟಗಳು ನೀಲಗಿರಿಯಲ್ಲಿ ಕೂಡಿಕೊಳ್ತವೆ. ಸೊ ಇಲ್ಲಿ ಈ ಕಡೆ ಪೂರ್ವದ ಘಟ್ಟಗಳು ಬಂದು, ಈ ಕಡೆ ಪಶ್ಚಿಮದ ಘಟ್ಟಗಳು ಬಂದು, ಇವೆರಡೂ ಬಂದು ಎಲ್ಲಿ ಕೂಡ್ಕೊಳ್ತಾವೆ ಅಂದರೆ ಅದು ನೀಲಗಿರಿಯಲ್ಲಿ ಬಂದು ಕೂಡ್ಕೊಳ್ತಾವೆ. ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಏನು ಹಾಕಿ ಅಂತಂದರೆ ಇವೆರಡು ಬಂದು ನೀಲಗಿರಿಯಲ್ಲಿ ಬಂದು ಕೂಡ್ಕೊತಾವೆ. ಇಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ಶಿಖರ ಯಾವುದಂತಂದು ನೀವೇನು ಮಾಡಬೇಕು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ತಾಪಿ, ಸಬರಮತಿ ಮತ್ತು ಮಾಹಿ ನದಿಗಳು ಕಂಡುಬರ್ತವೆ ಎಲ್ಲಿ? ಪಶ್ಚಿಮ ಘಟ್ಟಗಳು. ಇಲ್ಲಿ ಇರ್ತಕ್ಕಂತಹ ಅತ್ಯಂತ ಎತ್ತರದ ಶಿಖರ ಯಾವುದಂತಂದರೆ ಆನೆಮುಡಿ. ಇದರ ಹೈಟ್ ಎಷ್ಟು? 2695 ಮೀಟರ್ ಆಗಿರ್ತದೆ. ಓಕೆ, ಇದಿಷ್ಟು ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟದ್ದು ಆಯಿತು. ನೆಕ್ಸ್ಟು ಹಿಲ್ ರೇಂಜ್ ಆಫ್ ಪೆನಿನ್ಸುಲಾರ್. ಪ್ರಮುಖ ಶ್ರೇಣಿಗಳನ್ನು ನೋಡೋಣ. ಈ ಪ್ರಸ್ಥಭೂಮಿಯಲ್ಲಿರ್ತಕ್ಕಂತಹ ಪ್ರಮುಖ ಶ್ರೇಣಿಗಳು. ವಿಂಧ್ಯ ಶ್ರೇಣಿ, ಇದು ಮೈಕಲ್ ರೇಂಜ್. ಇದು ಏನಿದೆ ಅಲ್ಲ, ವಿಂಧ್ಯ ಮತ್ತು ಸಾತ್ಪುರ ನಡುವೆ ಕನೆಕ್ಟಿಂಗ್ ಲಿಂಕ್ ಆಗಿರುತ್ತೆ. ಅಂದರೆ ಈ ಮೈಕಾಲ ರೇಂಜ್ ಅಂತ ಬರ್ತದೆ ಇಲ್ಲಿ, ಅಂದರೆ ಮೈಕಲ್ ಶ್ರೇಣಿ ಅಂತಂದು ಬರ್ತದೆ. ಇದು ವಿಂಧ್ಯ ಮತ್ತು ಸಾತ್ಪುರ ಏನಿದೆ ಅಲ್ಲ, ಇವುಗಳ ಒಂದು ಮಧ್ಯದಲ್ಲಿ ಏನು ಕಂಡು ಬರ್ತದೆ? ಈ ಮೈಕಲ್ ರೇಂಜ್ ಕಂಡು ಬರ್ತದೆ. ಅಂದರೆ ಇವೆರಡು ಏನು ಶ್ರೇಣಿಗಳಿವೆಲ್ಲ ಇವಕ್ಕೆ ಒಂದು ಕನೆಕ್ಟಿಂಗ್ ಲಿಂಕ್ ಆಗಿ ಇದು ವರ್ಕ್ ಮಾಡ್ತದೆ. ಬಾರ್ಡರ್, ಒಂದು ರೀತಿ ಇವು ಬಾರ್ಡರ್ ಆಗಿ ಕೆಲಸ ಮಾಡ್ತದೆ. ನೆಕ್ಸ್ಟು ಸಾತ್ಪುರ ಶ್ರೇಣಿ. ಸಾತ್ಪುರ ಇದು ವರ್ಡೇ ಇಂಡಿಕೇಟ್ ಮಾಡ್ತದೆ ಏನಂತಂದರೆ ಸಾತ್ಪುರ 7 ಮೌಂಟೇನ್ಸ್, ಸೀಸನ್ಸ್ ಆಫ್ 7 ಮೌಂಟೇನ್ಸ್. ಓಕೆ, ಇಲ್ಲಿ ರಾಜ್ಪೀಪ್ಲ ಹಿಲ್ಸ್ ಕಂಡು ಬರ್ತದ, ಮಹಾದೇವ ಹಿಲ್ ಕಂಡು ಬರ್ತದೆ. ಎಲ್ಲಿ? ಈ ಸಾತ್ಪುರ ಶ್ರೇಣಿಯಲ್ಲಿ ಒಂದು ರಾಜ್ಪೀಪ್ಲ ಶ್ರೇಣಿ ಮತ್ತು ಮಹಾದೇವ
ಶ್ರೇಣಿಗಳು ಇಲ್ಲಿ ಸಾತ್ಪುರ ಶ್ರೇಣಿಯಲ್ಲಿ ಕಾಣಬರ್ತವೆ. ಯಾವ್ಯಾವುದು? ರಾಜಪೀಪಲ ಹಿಲ್ಸ್ ಮತ್ತೆ ಮಹಾದೇವ ಹಿಲ್ಸ್ ನೋಡಿ. ಹೀಗೆ ಮತ್ತೆ ಇನ್ನೂ ಅನೇಕ ರೀತಿಯಲ್ಲಿ ಶ್ರೇಣಿಗಳು ಕಂಡು ಬರ್ತವೆ. ಆದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅದೆಷ್ಟನ್ನೇ ನಾವು ನೋಡ್ಕೊತೋಗೋಣ. ನೆಕ್ಸ್ಟ್ ಅರಾವಳಿ ಶ್ರೇಣಿ. ಪ್ರಪಂಚದಲ್ಲಿಯೇ ಒನ್ ಆಫ್ ದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಇದು ಆಗಿರುತ್ತೆ ನೋಡಿ. ಅಂದರೆ ಮಡಿಕೆ ಪರ್ವತಗಳು ಪ್ರಪಂಚದಲ್ಲಿಯೇ ಒನ್ ಆಫ್ ದ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರಪಂಚದಲ್ಲಿಯೇ ಇದು ಒಂದು ಅತ್ಯಂತ ಹಳೆಯ ಪರ್ವತ ಆಗಿರ್ತದೆ. ಯಾವುದು? ಮಡಿಕೆ ಪರ್ವತ ಆಗಿರ್ತದೆ ನೋಡಿ. ಇದು ಯಾವುದು? ಅರಾವಳಿ ಶ್ರೇಣಿ. ಇದು ದೆಹಲಿಯಿಂದ ಪಾಲನ್ಪುರ್ ಗುಜರಾತ್ ವರೆಗೂ ವಿಸ್ತಾರ ಮಾಡಿದೆ. ಎಲ್ಲಿಂದ? ದೆಹಲಿಯಿಂದ ಪಾಲನ್ಪುರ್. ಇದು ಕೂಡ ಕೇಳುವಂತ ಚಾನ್ಸಸ್ ಇದೆ ನೋಡಿ. ಗುಜರಾತ್ನ ಯಾವ ಪ್ರದೇಶದವರೆಗೂ ಹರಡಿಕೊಂಡಿದೆ ಅಂತಂತಂದ್ರೆ ಇದು ದೆಹಲಿಯಿಂದ ಪಾಲನ್ಪುರ್ ಗುಜರಾತ್ ವರೆಗೂ ಇದರದ್ದು ವಿಸ್ತಾರ ಹರಡಿಕೊಂಡಿದೆ. ಯಾವುದು? ಅರಾವಳಿ ಶ್ರೇಣಿ. ಈ ಅರಾವಳಿ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂತಹ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತಂದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ತರಗತಿಗೆ ಎಷ್ಟು ಸಾಕು. ಸೊ ನೆಕ್ಸ್ಟ್ ವಿಡಿಯೋನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತದೆ ಮರಿಬೇಡಿ. ಥ್ಯಾಂಕ್ ಯು.